ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? ಹಾಗಿದ್ರೆ ಬನ್ನಿ ಮತ್ತೆ ಇವತ್ತು ಕೂಡ ನಿಮಗೋಸ್ಕರ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಈ ಥರ ಕೂಡ ನೀವು ಹೇರ್ ಪ್ಯಾಕ್ ಬಳಸ್ಕೋಬೋದು. ಹಾಗಿದ್ರೆ ನಾನು ಇವತ್ತು ತೊಗೊಂಡಿರೋದೇನೆಂದರೆ 2 ನಿಪ್ಪುರು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ನೀಶಾ ಮೆಹಂದಿ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬಟ್ಲಷ್ಟು ಮೊಸರು ಮತ್ತು ಈ ಬಟ್ಲಲ್ಲಿ ಏನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದು ಮಾಡೋ ಪದ್ಧತಿ ಕೂಡ ತೋರಿಸ್ತೀನಿ. ಇವಿಷ್ಟೆಲ್ಲ ಬೇಕಾಗುತ್ತೆ. ಫಸ್ಟಿಗೆ ನೋಡ್ತಾ ಇರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಬಟ್ಲಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಅದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡಿ. ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೋಬೇಕು. ಅದರಲ್ಲಿ ನಾನು ಇವಾಗ 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ಟೀ ಕುಡಿತೀವಲ್ವ, ಅದು 2 ಲೋಟದಷ್ಟು ನೀರು ಹಾಕಬೇಕು. ಹಾಗೆ ನಾನು ಇವಾಗ ಅದಕ್ಕೆ ಟೀ ಪುಡಿ ಕೂಡ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇರುವಂಥದ್ದು ಯಾವುದಾದ್ರೂ ಟೀ ಪುಡಿ ತೊಗೋಬೋದು. ಅದು ಟೀ ಪುಡಿ ಹಾಕಿದ್ಮೇಲೆ ಅದರಲ್ಲಿ ಸ್ವಲ್ಪ ಲವಂಗ ಕೂಡ ಹಾಕ್ಕೊಳ್ಳಿ. ಒಂದು 8ರಿಂದ ಒಂದು 10 ಲವಂಗ ಹಾಕ್ಕೋಬೇಕು. ಇವಾಗ 2 ಲೋಟದಷ್ಟು ಟೀ ಪುಡಿ ನೀರು ಹಾಕ್ಕೊಂಡಿದ್ದೀವಲ್ವ, ಅದು ಅರ್ಧ ಅಂದರೆ 1 ಲೋಟದಷ್ಟು ಆಗಬೇಕು. ಅದಕ್ಕಿಂತ ಕಡಿಮೆ ಆದರೂ ಕೂಡ ಏನು ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ಕೂದಲಿಗೆ ತುಂಬಾ ಶೈನಿಯಾಗಿ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೆ ತುಂಬಾ ಗ್ರೋತ್ ಆಗೋದಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಲವಂಗ ಹಾಕಿರ್ತೀವಲ್ವ, ನಮ್ಮ ಕೂದಲು ತುಂಬಾ ಎಳೆಯಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಈ ರೀತಿ ಬಾಚ್ತಾ ಇರುವಾಗ ಸ್ವಲ್ಪ ಜಾಸ್ತಿನೇ ಕಡಿತಾ ಇದ್ದರೆ, ಇವಾಗ ನಾವು ಇದಕ್ಕೆ ಲವಂಗ ಹಾಕಿರ್ತೀವಿ ಅದರಿಂದ ಸ್ಟ್ರಾಂಗ್ ಆಗುತ್ತೆ ನೋಡಿ. ಈಗ ನೋಡಿ ನಾನು ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ. ಕಲರ್ ಕೂಡ ಕಾಣಿಸ್ತಾ ಇರ್ಬೋದು ಎಷ್ಟು ಕೆಂಪಗೆ ಆಗ್ತಾ ಇರೋದಂದರೆ, ಈ ಥರ ಕೆಂಪಗಾಗೋವರೆಗೂ ಕುದಿಸ್ಕೊಂಡು ತೊಗೋಬೇಕಾಗತ್ತೆ. ಆವಾಗಲೇ ನಮ್ಮ ಕೂದಲಿಗೆ ಒಂಥರ ಶೈನಿಯಾಗಿ ಒಂಥರ ಗ್ರೋತ್ ಆಗ್ತಾ ಬರುತ್ತೆ ಕೂದಲು ಕೂಡ. ಹಾಗಾದರೆ ನಾನು ಇವಾಗ ಇಷ್ಟು ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ 2 ಲೋಟದಷ್ಟು ನೀರಿಗೆ 1 ಲೋಟದಷ್ಟು ನೀರಾಗಿರೋದು ಸಾಕಾಗುತ್ತೆ. ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಆಮೇಲೆ ಸೋದಿಸ್ಕೊಂಡು ತೊಗೊಂಡ್ಬಿಡಿ. ನೋಡಿ ಇವಾಗ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಒಂದು 10 ನಿಮಿಷ ನೀವು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಆಮೇಲೆ ನಾನು ಇವಾಗ ಮೆಹಂದಿ ಕಲಿಸುವಂಥ ಪದ್ಧತಿ ನೋಡಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಲ್ಲಿ ನಾನು ಬ್ರಷ್ ಕೂಡ ಇಟ್ಕೊಂಡಿರೋದು. ಇವಾಗ 2 ಪ್ಯಾಕೆಟಷ್ಟು ನಾನು ಇವಾಗ ನಿಶಾ ತೊಗೊಂಡಿದ್ದೀನಿ. ನೀವು ಇದರಲ್ಲಿ ಯಾವುದಾದ್ರೂ ಬೇರೆ ಕೂಡ ತೊಗೋಬೋದು. ನನ್ನ ಹತ್ರ ಸಿಗುವಂಥದ್ದು ನಿಶಾ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ನಿಶಾ ತೊಗೊಂಡ್ರೆ, ಹಾಗೆ 2 ಪ್ಯಾಕೆಟಟ್ಟು ನಿಪ್ಪುರು ತೊಗೋಬೇಕು. ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಅಂತೀವಿ. ನಾನು ಇದಕ್ಕೆ ನಿಪ್ಪುರು ಅಂತೀವಿ. ನಮ್ಮ ಕಡೆ ಸಿಗುವಂಥದ್ದು ನಿಪ್ಪುರು ತೊಗೊಂಡಿದ್ದೀನಿ. ಇದು ಕೂಡ ಎರಡೂ ಕೂಡ 10 ರುಪೀಸ್ ಪ್ಯಾಕೆಟ್ ನೋಡಿ. ನಾನು ಅದು 2 ಕೂಡ ತೊಗೊಂಡಿರೋ 10 ರುಪೀಸ್ ಪ್ಯಾಕೆಟ್. ಇದು ಕೂಡ 10 ರುಪೀಸ್ ಪ್ಯಾಕೆಟ್ ಮೆಹಂದಿನೇ ತೊಗೊಂಡಿರೋದು. ಇವೆರಡೂ ಕೂಡ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು 2 ಮಂದಿ ಹಚ್ಕೋಬೋದು. ನೀವು ಕೂಡ ಕಡಿಮೆ ಬೇಕಾದರೆ ಒಂದೊಂದು ಪ್ಯಾಕೆಟ್ ಕೂಡ ಕಲಿಸ್ಕೋಬೋದು. ಹಾಗಾದರೆ ನೋಡಿ ನಾನು ಇವಾಗ ಎರಡೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದರಲ್ಲೆಲ್ಲ ಮಿಶ್ರಣ ಕಲಿಸ್ಕೋಬೋದು. ಇವಾಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಮತ್ತು ಜಾಸ್ತಿನೇ ಒಂಥರ ಹುಣ್ಣಾಗಿರುತ್ತೆ ತಲೆಯೆಲ್ಲ, ಆ ರೀತಿ ಇದ್ದಾಗ ನೀವು ಮೊಸರು ಹಚ್ಕೊಳ್ಳೋದ್ರಿಂದ ನಮ್ಮ ತಲೆಗೂ ಕೂಡ ತಣ್ಣಗಾಗುತ್ತೆ. ಅದರಿಂದ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ನೋಡಿ ಈ ರೀತಿ ನಾನು ಸೋದಿಸ್ಕೊಂಡು ತೊಗೊಂಡಿರೋಂಥದ್ದು ಟೀ ಇರುತ್ತಲ್ವ, ಅದು ಟೀ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಟೀ ಅನ್ಬೋದಲ್ವ, ಅದು ಕೂಡ ಇದರಲ್ಲಿ ಹಾಕ್ತಾ ಇರೋದು. ನಿಮಗೆ ಕಡಿಮೆ ಬಿದ್ದರೆ ನೀವು ನೀರಿನ ಅವಶ್ಯಕತೆ ಇದ್ದರೆ ಹಾಕ್ಕೋಬೋದು. ಇಲ್ಲಾಂದರೆ ಹಾಗೆ ಕೂಡ ಮೊಸರಲ್ಲಿ ಕೂಡ ಕಲಿಸ್ಕೋಬೋದು. ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದಂತ. ಇದು 1 ಅವರಷ್ಟು ಬಿಟ್ವಿ ಅಂದರೆ ಮತ್ತೆ ಚೆನ್ನಾಗಿ ಶೈನ್ ಆಗುತ್ತೆ. ಕೂದಲು ಕೂಡ ಕೆಂಪಗಾಗುತ್ತೆ ಈ ರೀತಿ ಹಚ್ಕೊಳ್ತಾ ಬರೋದ್ರಿಂದ. ಇದು 1 ಅವರಷ್ಟು ನಾನು ಬಿಡ್ತೀನಿ. ಆಮೇಲೆ ಮತ್ತೆ ನೀವು ಚೆನ್ನಾಗಿ ಕಲಿಸ್ಕೊಂಡು ತಲೆಗೆ ಹಚ್ಕೋಬೇಕಾಗತ್ತೆ. ಇನ್ನೂ ಸ್ವಲ್ಪ ಟೀ ನೀವು ಕುದಿಸಿಟ್ಕೊಂಡ್ರೆ ಆದರೆ ಹಾಕ್ಕೋಬೋದು. ಇವಾಗ ನೋಡಿ ನಾನು ಚೆನ್ನಾಗಿ ಫಸ್ಟಿಗೆ ಎಲ್ಲ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು 1 ಅವರಷ್ಟು ಬಿಟ್ಕೊಂಡು ನೀವು ತಲೆಗೆ ಚೆನ್ನಾಗಿ ಹಚ್ಕೊಂಡು, ಅದು ಕೂಡ ನೋಡಿ ತಲೆಗೂ ಕೂಡ ನಾವು 1 ಅವರಷ್ಟು ಬಿಡಬೇಕಾಗತ್ತೆ. ಆವಾಗಲೇ ಚೆನ್ನಾಗಿ ನಮ್ಮ ಕೂದಲಿಗೆ ಕೂತ್ಕೊಳ್ಳುತ್ತೆ. ಮತ್ತು ಈ ರೀತಿ ಹಚ್ಚೋದ್ರಿಂದ ನಿಮಗೆ ಜಾಸ್ತಿ ದಿನಗಳ ಕಾಲ ನಿಮ್ಮ ತಲೆಯಲ್ಲಿ ಕೂದಲು ಹಾಗೆ ಶೈನಿಯಾಗಿರುತ್ತೆ ನೋಡಿ, ರೇಷ್ಮೆ ಥರ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ತಾ ಇರುವಾಗ ಗೊತ್ತಾಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದಂತ. ಈ ಥರ ನಾನು ಯಾವಾಗಲೂ ಮೆಹಂದಿ ಕಲಸಿ ಹಚ್ತಾ ಇರ್ತೀನಿ. ಈ ಥರ ಕೂಡ ನೀವು ಡಿಫ್ರೆಂಟಾಗಿ ಕಲಿಸಿರುವಂಥದ್ದು ಅನ್ಬೋದು. ನಮ್ಮ ಮನೇಲಿ ಮಾತ್ರ ನಾನು ಈ ಥರನೇ ಕಲಸಿ ಹಚ್ತಾ ಇರ್ತೀನಿ. ಹಚ್ಕೋಬೋದು ಈ ಥರ ಕೂಡ ನೀವು ನೋಡಿ, ತುಂಬಾ ಕಲರ್ ಬರುತ್ತೆ ಈ ರೀತಿ. ಇವಾಗ ಇದು ನಾನು ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಲ್ವ, ಈ ರೀತಿ ನಿಮಗೆ ಗಟ್ಟಿ ಬೇಕಾ ಸ್ವಲ್ಪ ತೆಳು ಬೇಕಾ ನೋಡಿ ಹದವಾಗಿ ಕಲಿಸ್ಕೋಬೇಕು. ಹಾಗಿದ್ರೆ ವೀಕ್ಷಕರೇ, ನೀವು ಕೂಡ ಕೆಮಿಕಲ್ ಬಳಸ್ತಾ ಇರ್ತೀರಲ್ವ ಮೆಹಂದಿ ಪ್ಯಾಕೆಟ್, ಆವಾಗ ಇಷ್ಟೆಲ್ಲ ನಾವು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮಗೆ ಕೆಮಿಕಲ್ಗಿಂತ ಈ ರೀತಿ ಎಲ್ಲ ಕೂಡ ಹಾಕಿ ಕಲಿಸಿರ್ತೀವಲ್ಲ, ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಹಾಗಿದ್ರೆ ನೀವು ಕೂಡ ಈ ರೀತಿ ಬಳಸ್ತಾ ಬರ್ಬೋದು. ನೋಡಿ ನನ್ನ ನಿಶಾ ಮೆಹಂದಿ ಕೆಮಿಕಲಲ್ಲಿ ಸ್ವಲ್ಪ ಆದರೂ ಸ್ವಲ್ಪ ಇದ್ದಿರುತ್ತೆ ಬ್ಲ್ಯಾಕ್ ಹೆಡ್ಸ್ ಆಗೋದಕ್ಕೆ. ಅದರಲ್ಲಿ ನಾವು ಕಲಿಸೋವಾಗ ಈ ರೀತಿ ನೋಡಿ ಮೊಸರು ಮತ್ತು ಈ ರೀತಿ ಟೀ ಹಾಕಿರ್ತೀವಲ್ವ,
ಅದರಿಂದ ಎಲ್ಲ ಕೂಡ ನಮಗೆ ನ್ಯಾಚುರಲ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ಕೂಡ ಹಚ್ಕೋಬೋದು. ಹಾಗಾದರೆ ಖಂಡಿತವಾಗಿ ಈ ರೀತಿ ಕೂಡ ನೀವು ಮೆಹಂದಿ ಬಳಸ್ತಾ ಬನ್ನಿ. ನಿಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ದಟ್ಟವಾಗಿ ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಕೈ ಕಲರ್ ಎಷ್ಟು ಬಂದಿರೋದಂತ. ಹಾಗಿದ್ರೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.